ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೂ ನಮಸ್ಕರಿಸುತ್ತಾ, ನನ್ನ ಆಧ್ಯಾತ್ಮಿಕ ಗುರುಗಳು ಆದ ರಂಗಸ್ವಾಮಿ ಗುರುಗಳಿಗೂ ನಮಸ್ಕರಿಸುತ್ತಾ, ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿ ಹಾಗೂ ಈ ಜೂಮ್ನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ ಏನಂದ್ರೆ, ನನಗೆ ತಿಳಿದಿರೋ ಪ್ರಕಾರ ಸ್ವಲ್ಪ ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನ ಚರಿತ್ರೆ ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇದರಲ್ಲಿ ಏನಾರ ತಪ್ಪು ತೊದಲುಗಳು ಬಂದಲ್ಲಿ ಕ್ಷಮಾಪಣೆ ಇರಲಿ. ವಾಲ್ಮೀಕಿ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಮಹಾಶಕ್ತಿ. ರಾಮಾಯಣ ಗ್ರಂಥದ ಮೂಲಕ ಜಗತ್ತಿಗೆ ಬೆಳಕು ನೀಡಿದ ಒಬ್ಬ ಶ್ರೇಷ್ಠ ಪುರುಷ. ಈಗ ಮಹರ್ಷಿ ಆಗುವ ಮೊದಲು ಒಬ್ಬ ದರೋಡೆಕೋರನಾಗಿದ್ದ. ಹೇಗೆ ಬದಲಾದ ನೋಡೋಣ. ಇವರ ಜನನ ಕ್ರಿಸ್ತಪೂರ್ವ 500 ಅಶ್ವಿಜ ಮಾಸ ಶರದ್ ಹುಣ್ಣಿಮೆ ಸೆಪ್ಟೆಂಬರ್ ಎಂದು ಹೇಳಲಾಗಿದೆ. ಜನ್ಮಸ್ಥಳ ಗಂಗಾ ನದಿ ತೀರ. ತಂದೆ ಪ್ರಚೇತ, ತಾಯಿ ಚರ್ಸಿ. ಇವರಿಗೆ ರತ್ನಾಕರ ಎಂಬ ಮಗನಿದ್ದು, ಅವನು ಸಹ ತಂದೆಯಂತೆ ಪೂಜಾ ಯಜ್ಞದಲ್ಲಿ ತೊಡಗಿಕೊಂಡಿದ್ದನು. ಅವನ ಮಡದಿಯೂ ಸಹ ಅವನಂತೆ ದೈವಭಕ್ತಿಯಾಗಿದ್ದರು. ಅವನಿಗೆ ಪ್ರತಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಅವರ ಜೀವನ ಸುಖಕರವಾಗಿತ್ತು. ಅವರಿದ್ದ ಪ್ರದೇಶದಲ್ಲಿ ಆ ವರ್ಷ ಭೀಕರ ಬರಗಾಲ ಬಂದು ಅವರ ಬದುಕನ್ನು ಹಾಳು ಮಾಡುತ್ತದೆ. ಆಗ ರತ್ನಾಕರ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆ ಜಾಗವನ್ನು ಬಿಟ್ಟು ಬಲು ದೂರ ಹೋಗುತ್ತಾನೆ. ನಂತರ ರತ್ನಾಕರ ಒಬ್ಬ ಬೇಟೆಗಾರ ಜನಾಂಗದ ವಾಸಸ್ಥಳಕ್ಕೆ ಸೇರುತ್ತಾನೆ. ಅವರ ಸಹವಾಸ ದೋಷದಿಂದ ಅವನು ಬೇಡನಂತೆ ವಾಸಿಸಲು ಪ್ರಾರಂಭಿಸುತ್ತಾನೆ. ಇದೊಂದು ಕೆಲವು ಪುಸ್ತಕಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸ್ನೇಹಿತರ ಜೊತೆ ಕಾಡಿಗೆ ಹೋಗಿ ತಪ್ಪಿಸಿಕೊಂಡು ಬೇಡನ ಕೈಗೆ ಸಿಕ್ಕಿರುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗೆ ಅವರು ವಾಸಿಸುವ ಕಾಡಿನ ದಾರಿಯಲ್ಲಿ ಬರುವ ಜನರನ್ನು ಎದುರಿಸಿ ಅವರ ಹಣವನ್ನು ಕಿತ್ತುಕೊಂಡು ಅದರಲ್ಲಿ ಜೀವನ ಮಾಡಲು ತೊಡಗುತ್ತಾನೆ. ಬ್ರಾಹ್ಮಣನಾಗಿದ್ದ ರತ್ನಾಕರ ಒಬ್ಬ ದರೋಡೆಕೋರನಾಗುತ್ತಾನೆ. ಒಂದು ದಿನ ಕಾಡಿನಲ್ಲಿ ಹಾದು ಹೋಗುತ್ತಿದ್ದ ತಪಸ್ವಿಗಳ ಗುಂಪೊಂದನ್ನು ತಡೆದು ನಿಲ್ಲಿಸುತ್ತಾನೆ. ಹಣ ಕೊಡುವಂತೆ ಅವರನ್ನು ಎದುರಿಸುತ್ತಾನೆ. ಅದಕ್ಕೆ ಅವರು ಹೇಳುತ್ತಾರೆ, ಈ ರೀತಿ ಕಂಡವರ ಹಣದಲ್ಲಿ ಬದುಕುವುದು ಸರಿಯಲ್ಲ. ಖಂಡಿತ ನಿನಗೆ ಕೆಟ್ಟದಾಗುತ್ತದೆ. ನಿನ್ನ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ. ನಿನ್ನ ಹೆಂಡತಿಯಾಗಲಿ ನಿನ್ನ ಮಕ್ಕಳಾಗಲಿ ನಿನ್ನ ಪಾಪದ ಫಲವನ್ನು ತೆಗೆದುಕೊಳ್ಳಲಾರರು ಎಂದು ಹೇಳುತ್ತಾರೆ. ಆದರೆ ರತ್ನಾಕರ ಅವರ ಮಾತಿನ ಅರ್ಥವನ್ನು ಅರಿಯದೆ, ನಾನು ಇಷ್ಟೆಲ್ಲ ಮಾಡುವುದು ನನ್ನ ಹೆಂಡತಿ ಮಕ್ಕಳಿಗಲ್ಲವೇ, ಅವರು ಕೂಡ ನನ್ನ ಪಾಪದ ಪಾಲು ತೆಗೆದುಕೊಳ್ಳುತ್ತಾರೆ. ನಿಮ್ ಕಡೆ ಸ್ವಲ್ಪ ಏನೋ ಸದ್ದಾಗ್ತಿದೆ ಸರ್. ಪೂಜೆ ಮಾಡ್ತಾ ಇದ್ದಾರೆ ಮನುಷ್ಯ. ಆ ತಪಸ್ಸುಗಳ ಗುಂಪನ್ನು ತಡೆದು ನಿಲ್ಲಿಸುತ್ತಾನೆ. ಹಣ ಕೊಡುವಂತೆ ಅವರನ್ನು ಎದುರಿಸುತ್ತಾನೆ. ಅದಕ್ಕೆ ಅವರು ಹೇಳುತ್ತಾರೆ, ಈ ರೀತಿ ಕಂಡವರ ಹಣದಲ್ಲಿ ಬದುಕುವುದು ಸರಿಯಲ್ಲ. ಖಂಡಿತ ನಿನಗೆ ಕೆಟ್ಟದಾಗುತ್ತದೆ. ನಿನ್ನ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ. ನಿನ್ನ ಹೆಂಡತಿಯಾಗಲಿ ನಿನ್ನ ಮಕ್ಕಳಾಗಲಿ ನಿನ್ನ ಪಾಪದ ಫಲವನ್ನು ತೆಗೆದುಕೊಳ್ಳಲಾರರು ಎಂದು ಹೇಳುತ್ತಾರೆ. ಆದರೆ ರತ್ನಾಕರ ಅವರ ಮಾತಿನ ಅರ್ಥವನ್ನು ಅರಿಯದೆ, ನಾನು ಇಷ್ಟೆಲ್ಲ ಮಾಡುವುದು ನನ್ನ ಹೆಂಡತಿ ಮಕ್ಕಳಿಗಲ್ಲವೇ, ಅವರು ಕೂಡ ನನ್ನ ಪಾಪದ ಫಲ ತೆಗೆದುಕೊಳ್ಳುತ್ತಾರೆ. ಆಗ ನಗುತ್ತಾ ತಪಸ್ವಿಗಳು ಹೇಳಿದರು, ಯಾರೂ ಸಹ ನಿನ್ನ ಪಾಪದ ಫಲ ತೆಗೆದುಕೊಳ್ಳುವುದಿಲ್ಲ. ಅನುಮಾನವಿದ್ದರೆ ನೀನೇ ಹೋಗಿ ಕೇಳು ಎಂದು ಹೇಳುತ್ತಾರೆ. ಆಗ ರತ್ನಾಕರ ತಪಸ್ವಿಗಳ ಮಾತನ್ನು ಕೇಳಿ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು, ನನ್ನ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತೀರಾ ಎಂದು ಕೇಳುತ್ತಾನೆ. ನಾನು ಕೇಳಿಕೊಂಡು ಬರುವವರೆಗೂ ಎಲ್ಲಿಯೂ ಹೋಗಬಾರದೆಂದು ತಪಸ್ವಿಗಳನ್ನು ಒಂದು ಮರಕ್ಕೆ ಕಟ್ಟಿ ಹಾಕುತ್ತಾನೆ. ನಂತರ ಹೆಂಡತಿ ಮಕ್ಕಳು ಅದಕ್ಕೆ ಒಪ್ಪುವುದಿಲ್ಲ. ನಾವು ನಿನ್ನ ಪಾಪದ ಫಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ ಎಂದು ಹೇಳುತ್ತಾರೆ. ಬೇರೆ ಕೆಲಸ ಮಾಡಿ ಸಾಕು ಎಂದು ಹೇಳುತ್ತಾರೆ. ಆಗ ಅವನಿಗೆ ಅರಿವಾಗುತ್ತದೆ, ನನ್ನ ಪಾಪದ ಫಲವನ್ನು ನಾನೇ ಅನುಭವಿಸಬೇಕು ಎಂದು ಅರ್ಥವಾಗುತ್ತದೆ. ತಪಸ್ವಿಗಳು ಬಳಿಗೆ ಬಂದು ರತ್ನಾಕರ ಅವರ ಕಾಲಿಗೆ ಬೀಳುತ್ತಾನೆ. ತನ್ನ ಹೆಂಡತಿ ಮಕ್ಕಳು ನಾನು ಮಾಡಿದ ಪಾಪಗಳನ್ನು ತೆಗೆದುಕೊಳ್ಳಲಿಲ್ಲ ಎಂದು ಹೇಳುತ್ತಾನೆ. ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಎಂದು ರತ್ನಾಕರ ತಪಸ್ವಿಗಳನ್ನು ಬೇಡಿಕೊಳ್ಳುತ್ತಾನೆ. ಆಗ ತಪಸ್ವಿಗಳು ಹೇಳುತ್ತಾರೆ, ಈ ಮರದಡಿ ಕುಳಿತು ರಾಮನಾಮವನ್ನು ಜಪಿಸು, ನಿನ್ನ ಪಾಪಗಳು ಕಳೆದು ಹೋಗುತ್ತವೆ.
ರತ್ನಾಕರ ರಾಮನಾಮ ಜಪಿಸಲು ಪ್ರಾರಂಭಿಸುತ್ತಾನೆ. ಅವನು ಮಾಡಿದ ಘೋರ ಪಾಪದಿಂದ ರಾಮನಾಮ ಅವನ ನಾಲಿಗೆಯಲ್ಲಿ ಹೊರಬರುವುದಿಲ್ಲ. ನಂತರ ಅವನು ಮರ ಎಂದು ಜಪಿಸುತ್ತಾನೆ. ನಂತರ ರಾಮನಾಮ ಎಂದು ಜಪಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ರಾಮನಾಮವನ್ನು ಜಪಿಸುತ್ತಾ ಒಂದು ಮರದ ಕೆಳಗೆ ಕುಳಿತುಕೊಂಡು ಅವನಿಗೆ ಯಾವುದರ ಬಗ್ಗೆಯೂ ಲಕ್ಷ್ಯ ಇರುವುದಿಲ್ಲ. ಹೀಗೆ ಹಲವಾರು ವರ್ಷಗಳ ಕಾಲ ರಾಮನಾಮವನ್ನು ಜಪಿಸುತ್ತಾ ಕುಳಿತು ಬಿಡುತ್ತಾನೆ. ಆಗ ಅವನ ಮೇಲೆ ಹುತ್ತ ಬೆಳೆದು ಬಿಡುತ್ತದೆ. ಅವನಿಗೆ ಗೊತ್ತಾಗದೇ ಇರುವುದಿಲ್ಲ. ರಾಮನಾಮದಲ್ಲಿ ಮುಳುಗಿರುತ್ತಾನೆ. ಒಂದು ದಿನ ರಾಮನಾಮ ಜಪಿಸಿದ ಹೇಳಿದ ತಪಸ್ವಿಗಳು ಅದೇ ದಾರಿಯಲ್ಲಿ ಬರುತ್ತಾರೆ. ಆಗ ಅವರಿಗೆ ಹುತ್ತದಿಂದ ರಾಮನಾಮ ಕೇಳಿ ಬರುತ್ತದೆ. ತಪಸ್ವಿಗಳು ಹುತ್ತವನ್ನು ಒಡೆದು ನೋಡುತ್ತಾರೆ. ಆಶ್ಚರ್ಯವಾಗುತ್ತದೆ. ಅವನ ಕಠಿಣ ತಪಸ್ಸನ್ನು ಮೆಚ್ಚಿ ಅವನಿಗೆ ವಾಲ್ಮೀಕಿ ಎಂದು ಹೆಸರು ಕೊಡುತ್ತಾರೆ. ಸಂಸ್ಕೃತದಲ್ಲಿ ವಾಲ್ಮುಖ ಎಂದರೆ ಹುತ್ತ ಎಂದು ಅರ್ಥ. ನಂತರ ವಾಲ್ಮೀಕಿ ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಒಂದು ಆಶ್ರಮವನ್ನು ಮಾಡಿಕೊಂಡು ತನ್ನ ಶಿಶುವಿನೊಂದಿಗೆ ವಾಸಿಸುತ್ತಾನೆ. ಒಂದು ದಿನ ನಾರದ ಮಹರ್ಷಿಗಳು ವಾಲ್ಮೀಕಿ ಆಶ್ರಮಕ್ಕೆ ಬಂದು ಅವರ ಶಿಷ್ಯರಿಗೆ ಶ್ರೀರಾಮಚರಿತ್ರೆಯ ಬಗ್ಗೆ ಅಲ್ಪ ಸ್ವಲ್ಪ ವಿವರಿಸಿ ಹೋಗುತ್ತಾರೆ. ಶ್ರೀರಾಮಚರಿತ್ರೆಯನ್ನು ಕೇಳಿ ವಾಲ್ಮೀಕಿ ಮನಸ್ಸು ಸಂಪೂರ್ಣವಾಗಿ ಕರಗುತ್ತದೆ. ಅವತ್ತಿನಿಂದ ಮನಸ್ಸಿನಲ್ಲಿ ಕರುಣೆ ತುಂಬುತ್ತದೆ. ಒಂದು ದಿನ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಗೆ ಸ್ನಾನ ಮಾಡಲು ಹೋದರು. ಸ್ನಾನ ಮಾಡಿ ಮರಳಿ ಬರುವಾಗ ಅವರಿಗೆ 2 ಜೋಡಿ ಕ್ರೌಚ ಪಕ್ಷಿಗಳು ಕಂಡಿದ್ದವು. ಅವೆರಡು ಬಹಳ ಮುದ್ದಾಗಿದ್ದವು. ನೋಡುತ್ತಲೇ ಇರುವಾಗ ಒಂದು ಬಾಣ ಗಂಡು ಕ್ರೌಚ ಪಕ್ಷಿಗೆ ನಾಟುತ್ತದೆ. ಅದು ಸ್ಥಳದಲ್ಲೇ ಪ್ರಾಣ ಬಿಡುತ್ತದೆ. ಕಣ್ಣೆದುರು ತನ್ನ ಗಂಡನ ಸಾವನ್ನು ನೋಡಿದ ಹೆಣ್ಣು ಕ್ರೌಚ ಪಕ್ಷಿ ಎದೆ ಒಡೆದು ಅಲ್ಲೇ ಪ್ರಾಣ ಬಿಡುತ್ತದೆ. ಇದನ್ನು ನೋಡಿದ ಮಹರ್ಷಿಯ ಮನಸ್ಸು ಬಹಳಷ್ಟು ಮರಗುತ್ತದೆ. ಆ ಬಾಣ ಬಿಟ್ಟ ಬೇಡನಿಗೆ ಬೈಯುತ್ತಾರೆ. ಆದರೆ ಮಹರ್ಷಿಗಳ ಬಾಯಿಂದ ಬಂದ ಮಾತು ಛಂದಸ್ಸಿನಂತೆ ಇದೆ ಮತ್ತು ಅದೇ ಕೊರಗಿನಲ್ಲಿ ಬಂದ ಮಹರ್ಷಿ ಆಶ್ರಮಕ್ಕೆ ಬರುತ್ತಾರೆ. ಅವರು ಆಶ್ರಮಕ್ಕೆ ಬಂದಾಗ ಸೂರ್ಯಾಸ್ತರ ಸಮಯವಾಗುತ್ತದೆ. ಅದೇ ಸಮಯದಲ್ಲಿ ಬ್ರಹ್ಮ ಅವರ ಆಶ್ರಮದಲ್ಲಿ ಪ್ರತ್ಯಕ್ಷವಾಗುತ್ತಾನೆ. ಕರುಣಾಮಯಿ ವಾಲ್ಮೀಕಿಗೆ ಶ್ರೀರಾಮನ ಚರಿತ್ರೆ ಸಂಪೂರ್ಣವಾಗಿ ಕಾಣುವಂತೆ ಅನುಗ್ರಹಿಸುತ್ತಾನೆ. ನಂತರ ವಾಲ್ಮೀಕಿಗಳು ಶ್ರೀರಾಮನ ಚರಿತ್ರೆಯನ್ನು ರಾಮಾಯಣ ಎಂಬ ಹೆಸರಿನಿಂದ ಕಾವ್ಯ ರೂಪದಲ್ಲಿ ರಚಿಸುತ್ತಾರೆ. ಅದು ಅವರು ರಚಿಸಿದ ಸಂಸ್ಕೃತದ ಮೊದಲ ಕಾವ್ಯವಾಗಿತ್ತು. ಆದ್ದರಿಂದ ರಾಮಾಯಣವನ್ನು ಆದಿಕಾವ್ಯ ಮತ್ತು ವಾಲ್ಮೀಕಿಯನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಕಾಲದಲ್ಲೇ ಇದ್ದುಕೊಂಡೇ ರಾಮಾಯಣವನ್ನು ಬರೆಯುತ್ತಾರೆ. ರಾಮನ ಮಕ್ಕಳು ಲವ ಕುಶ ಅವರ ಮೊದಲ ಶಿಷ್ಯರು. ಲವಕುಶರು ರಾಮಾಯಣವನ್ನು ಕಾವ್ಯದ ರೂಪದಲ್ಲಿ ಹಾಡುತ್ತಾ ಅದನ್ನು ಪ್ರಚಾರ ಮಾಡುತ್ತಾರೆ. ನಂತರ ಭರತ ಮುನಿಗಳು ಶಿಷ್ಯರು ಅದನ್ನು ನಾಟಕ ರೂಪದಲ್ಲಿ ರಚಿಸಿ ಪ್ರಚಾರ ಮಾಡುತ್ತಾರೆ. ಮತ್ತು ವಾಲ್ಮೀಕಿ ಜನಿಸಿದ್ದು ತ್ರೇತಾಯುಗದಲ್ಲಿ. ಅವರ ತಂದೆ ಪ್ರಚೇತ ಋಷಿ. ವಾಲ್ಮೀಕಿ ಬಾಲ್ಯದ ಹೆಸರು ರತ್ನಾಕರ. ಇನ್ನು ತಂದೆ ರತ್ನಾಕರನ್ನು ತುಂಬಾ ಇಷ್ಟಪಡುತ್ತಾರೆ ಮತ್ತು ಅವರದ್ದು ಒಂದು ಆಶ್ರಮವಿತ್ತು. ಮಕ್ಕಳು ಅಲ್ಲಿ ಬಂದು ಶಿಕ್ಷಣ ಕಲಿಯುತ್ತಿದ್ದರು. ಒಂದು ದಿನ ಸ್ನೇಹಿತರ ಜೊತೆ ರತ್ನಾಕರ ಕಾಡಿಗೆ ಹೋದರು. ಅಲ್ಲಿ ತಪ್ಪಿಸಿಕೊಂಡು ಅಲ್ಲಿಂದ ಆಶ್ರಮಕ್ಕೆ ಬರಲು ದಾರಿ ಸಿಗಲಿಲ್ಲ. ಬೇಡನ ಕಣ್ಣಿಗೆ ಬಿದ್ದ ರತ್ನಾಕರನಿಗೆ ಆಶ್ರಯ ನೀಡುತ್ತಾನೆ. ನಂತರ ನಿನ್ನ ಹೆಸರು ಏನು ಎಂದು ಕೇಳಿದ ಮತ್ತು ನೀನು ಯಾರು ಎಂದು ಕೇಳಿದ. ಅವನಿಗೆ ಯಾವುದೂ ನೆನಪಿರಲಿಲ್ಲ. ರತ್ನಾಕರನಿಗೆ ಯಾವುದೂ ನೆನಪಿರಲಿಲ್ಲ. ಅಳುತ್ತಲೇ ಇದ್ದರು. ಹೀಗೆ ಬೇಡ ಕುಟುಂಬದಲ್ಲೇ ಬೆಳೆದ ಬೇಟೆಯಾಡುವುದನ್ನು ಕಲಿತರು. ನಂತರ ಬೆಳೆದು ದೊಡ್ಡವರಾದರು ಮತ್ತು ಬೇಡ ಸಮುದಾಯದ ಮಗಳನ್ನೇ ಮದುವೆಯಾದರು. 3 ಮಕ್ಕಳು ಜನಿಸಿದರು. ಮಕ್ಕಳನ್ನು ಸಾಕಲಿಕ್ಕೆ ಕಳ್ಳತನ ಕೇಳಿದರು. ಹೀಗೆ ಕಾಡು ಮಾರ್ಗವಾಗಿ ಬಂದ ಜನರಿಂದ ಹಣವನ್ನು ಲೂಟಿ ಮಾಡುತ್ತಿದ್ದರು. ಹೀಗೆ ಸುಲಭವಾಗಿ ಸಿಕ್ಕಿತ್ತು. ಕಷ್ಟಪಡದೆ ಬೇಡ ಎಂದು ತಿಳಿದರು. ಬೇಟೆಯನ್ನು ಬಿಟ್ಟು ದೊಡ್ಡ ದರೋಡೆಕೋರನಾಗಿ ಬದಲಾಗಿ ಕಾಡು ದಾರಿಯಲ್ಲಿ ಬರುವ ಪ್ರತಿಯೊಬ್ಬರನ್ನು ಲೂಟಿ ಮಾಡುತ್ತಿದ್ದರು. ಇದು ಅವರ ಕುಟುಂಬದವರಿಗೆ ಗೊತ್ತಿರಲಿಲ್ಲ. ಒಂದು ದಿನ ನಾರದರು ಆ ಮಾರ್ಗವಾಗಿ ಬಂದರು. ಅವರ ಮೇಲೂ ಹಲ್ಲೆ ಮಾಡಲು ಮುಂದಾದರು. ಆಗ ನಾರದರು ಹೇಳಿದರು, ನೀನು ತುಂಬಾ ಪರಿಶುದ್ಧವಾಗಿದ್ದೀಯಾ, ಏಕೆ ಈ ಕೆಲಸ ಮಾಡುತ್ತಿದ್ದೀಯಾ? ನನ್ನ ಹತ್ತಿರ ಏನೂ ಇಲ್ಲ ಎಂದು ಹೇಳಿದರು ನಾರದರು. ಆಗ ರತ್ನಾಕರ ಹೇಳಿದರು, ನನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕೆ ಎಂದು ಹೇಳಿದರು. ಅದಕ್ಕೆ ನಾರದರು, ಹಾಗಾದರೆ ನಿನ್ನ ಮನೆಯವರಿಗೆ ಗೊತ್ತಾ ಎಂದು
ಕೇಳಿದರು. ಅದಕ್ಕೆ ನಾರದ ಅರೆ ರತ್ನಾಕರ ಇಲ್ಲ ಎಂದು ಹೇಳಿದರು. ಹಾಗಾದರೆ ನೀನೊಬ್ಬನೇ ಏಕೆ ಕೆಲಸ ಮಾಡುತ್ತಿದ್ದೀಯ ಎಂದು ಕೇಳಿದರು. ಆಗ ಮನೆಗೆ ಬಂದು ರತ್ನಾಕರ ಸಾಕು ತಂದೆಯನ್ನು ಕೇಳಿದ. ನಾನು ಲೂಟಿ ಮಾಡಿ ಹಣವನ್ನು ತರುತ್ತಿದ್ದೆ. ಆಗ ನೀವೆಲ್ಲರೂ ಬನ್ನಿ ಎಂದು ಹೇಳಿದ. ಅದಕ್ಕೆ ರೊಚ್ಚಿಗೆದ್ದ ಬೇಡ, ನಿನ್ನ ಪಾಪದಲ್ಲಿ ನಾವು ಬದುಕುವುದಿಲ್ಲ ಎಂದು ಹೇಳಿದರು. ಮತ್ತೆ ನಾರದರ ಹತ್ತಿರ ಬಂದು ಅವರ ಕಾಲಿಗೆ ಬಿದ್ದು ಯಾರೂ ಬರಲಿಲ್ಲ ಎಂದು ಹೇಳಿದರು. ಅದಕ್ಕೆ ಪಾಪದ ಕೆಲಸ ಮಾಡಬೇಡ, ನಾನು ನಿನಗೆ ಒಂದು ಮಂತ್ರವನ್ನು ಹೇಳಿಕೊಡುತ್ತೇನೆ, ಅದನ್ನು ಹೇಳು ಎಂದು ನಾರದರು ಸಹ ಇಲ್ಲಿ ಹೇಳುತ್ತಾರೆ. ಆದರೆ ಅವನ ಬಾಯಲ್ಲಿ ಆ ಮಂತ್ರ ಬರಲಿಲ್ಲ. ರಾಮ ರಾಮ ಹೇಳು ಎಂದು ಹೇಳಿದರು. ಬರದೇ ಇದ್ದಾಗ ಮರ ಮರ ಎಂದು ಹೇಳು ಎನ್ನುತ್ತಾರೆ. ಹೀಗೆ 7 ವರ್ಷಗಳ ನಂತರ ರಾಮನಾಮ ಹೇಳುತ್ತಿದ್ದರು. ಅಷ್ಟೊತ್ತಿಗೆ ಅವರ ಮೇಲೆ ಹುತ್ತ ಬೆಳೆದಿತ್ತು. ಒಂದು ದಿನ ನಾರದರು ಆ ಮಾರ್ಗವಾಗಿ ದಾರಿಯಲ್ಲಿ ಬಂದರು. ನಿನ್ನ ತಪಸ್ಸಿನಿಂದ ನನಗೆ ಬಹಳ ಖುಷಿಯಾಗಿದೆ. ಇನ್ನು ಮುಂದೆ ನೀನು ಮಹಾಕವಿ ವಾಲ್ಮೀಕಿ ಎಂದು ಕರೆಯಲಾಗುತ್ತದೆ ಮತ್ತು 3 ಲೋಕದಲ್ಲಿ ನಿನ್ನ ಹೆಸರು ಜನಪ್ರಿಯವಾಗುತ್ತದೆ ಎಂದು ಹೇಳಿದರು. ಹೀಗೆ ಒಬ್ಬ ದರೋಡೆಕೋರನಾಗಿದ್ದ ರತ್ನಾಕರ ವಾಲ್ಮೀಕಿಯಾದರು. ಹೀಗೆ ಗಂಗಾ ನದಿ ತೀರದಲ್ಲಿ ಒಂದು ಆಶ್ರಮ ಮಾಡಿ ವಾಲ್ಮೀಕಿ ಅಲ್ಲೇ ವಾಸವಾಗಿದ್ದರು. ಶಿಷ್ಯರು ಶಿಕ್ಷಣ ಪಡೆಯುವುದಕ್ಕೆ ವಾಲ್ಮೀಕಿ ಬಳಿ ಬರುತ್ತಿದ್ದರು ಎಂದು ಹೇಳಲಾಗಿದೆ. ವನವಾಸದಲ್ಲಿದ್ದ ರಾಮ ಸೀತಾ ಲಕ್ಷ್ಮಣ ಸಮೇತ ಆಶ್ರಮಕ್ಕೆ ಬಂದರು. ಆರಾಧ್ಯ ದೇವ ಶ್ರೀರಾಮ ಆಶ್ರಮಕ್ಕೆ ಬಂದಿದ್ದನ್ನು ಅವರಿಗೆ ಖುಷಿಯಾಗುತ್ತದೆ. ಅವರಿಗೆ ನಮಸ್ಕರಿಸುತ್ತಾನೆ. ನಂತರ ಹಣ್ಣು ಕೊಟ್ಟು ಸತ್ಕರಿಸುತ್ತಾನೆ. ನಂತರ ಅವರು ಅಲ್ಲಿಂದ ಹೊರಡುತ್ತಾರೆ. ಆವಾಗ ವಾಲ್ಮೀಕಿಗೆ ರಾಮನ ಚರಿತ್ರೆ ತಿಳಿಸಲು ಕುತೂಹಲವಾಗುತ್ತದೆ. ಒಂದು ದಿನ ನಾರದ ಅದೇ ಮಾರ್ಗವಾಗಿ ಬಂದರು. ಆಗ ರಾಮನ ಕಥೆಯನ್ನು ಕೇಳಿದ. ಆಗ ನಾರದರು ರಾಮನ ಜೀವನದ ಕಥೆಯನ್ನೆಲ್ಲ ಹೇಳಿದರು. ಮತ್ತೊಮ್ಮೆ ವಾಲ್ಮೀಕಿಯ ದಿವ್ಯ ದೃಷ್ಟಿ ಬಂದಂತಾಯಿತು. ಇಡೀ ರಾಮಾಯಣವನ್ನೇ ಬರೆದು ಬಿಟ್ಟರು. ಸೀತೆಗೆ ತಂದೆಯಂತೆ ಆಶ್ರಮ ನೀಡಿದ ಋಷಿ ಎಂದು ಹೇಳಲಾಗಿದೆ. ರಾವಣನನ್ನು ಅಂತ್ಯಗೊಳಿಸಿ ಮಾತೆಯನ್ನು ವಾಪಸ್ ಕರೆದುಕೊಂಡು ಬಂದರು. ಕೆಲವರು ಮಾತುಗಳನ್ನು ಕೇಳಿ ಸೀತೆಯನ್ನು ತ್ಯಾಗ ಮಾಡಿ ಬಿಟ್ಟರು. ಆಗ ಲಕ್ಷ್ಮಣ ಗರ್ಭವತಿಯಾಗಿದ್ದ ಸೀತೆಯನ್ನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟು ಹೋದರು. ವಾಲ್ಮೀಕಿ ಸೀತೆಯನ್ನು ಮಗಳಂತೆ ನೋಡಿಕೊಳ್ಳುತ್ತಾರೆ ಮತ್ತು ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರಿಗೆ ಜನ್ಮ ನೀಡುತ್ತಾರೆ. ಮಾತೆಯವರು ಲವಕುಶರಿಗೆ ಜನ್ಮ ನೀಡುತ್ತಾರೆ. ನಂತರ 8 ವರ್ಷಗಳ ಕಾಲ ವಾಲ್ಮೀಕಿ ಋಷಿಗಳೇ ಅವರಿಗೆ ಶಿಕ್ಷಣ ನೀಡುತ್ತಾರೆ. ಇನ್ನು ತುಳಸೀದಾಸನಾಗಿ ಹುಟ್ಟಿದ್ದ ಎಂದು ವಾಲ್ಮೀಕಿ ಕೆಲವು ಗೊಂದಲಗಳಿವೆ. ತ್ರೇತಾಯುಗದಲ್ಲಿ ಜನಿಸಿದ ವಾಲ್ಮೀಕಿಗೆ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಯುದ್ಧ ಮುಗಿದ ನಂತರ ಯುಧಿಷ್ಠಿರನ ಬಳಿ ಒಂದಿಷ್ಟು ಜನ ಬಂದು ಭೇಟಿಯಾಗಿದ್ದರು. ಅವರಲ್ಲಿ ಇವರು ಇದ್ದರು ಎಂದು ಹೇಳಲಾಗುತ್ತದೆ. ಮತ್ತು ವಾಲ್ಮೀಕಿ ರಚಿಸಿದ 4,80,002 ಪದ ಇದೆ ಮತ್ತು 24,000 ಶ್ಲೋಕವಿದೆ. 16ನೇ ಶತಮಾನದಲ್ಲಿ ತುಳಸೀದಾಸನಾಗಿ ಹುಟ್ಟಿದರು ಮತ್ತು ರಾಮಚರಿತ, ಹನುಮಾನ್ ಚಾಲೀಸ್ ರಚಿಸಿದರು ಎಂದು ಹೇಳಲಾಗಿದೆ. ಇನ್ನು ಹೀಗೆ ವಾಲ್ಮೀಕಿ ಒಬ್ಬ ಬೇಟೆಗಾರನಾಗಿದ್ದ ವಾಲ್ಮೀಕಿ ಹೇಗೆ ಬದಲಾದ ಅಂತ ಹೇಳಿ ಈ ನಮ್ಮ ಜೀವನದಲ್ಲೂ ಕೆಲವು ಬದಲಾವಣೆಗಳನ್ನು ನಾವು ಕಂಡಿದ್ದೀನಿ. ಯಾಕೆಂದರೆ ಮೊದಲೆಲ್ಲ ಈ ಧ್ಯಾನ ಮಾರ್ಗಕ್ಕೆ ಬರೋದಕ್ಕೆ ಮೊದಲೇ ತುಂಬ ಕೆಲವು ಕೆಟ್ಟದ್ದನ್ನು ಮೋಸ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಕೆಲವು ಹ್ಯಾಬಿಟ್ಗಳನ್ನೆಲ್ಲ ಬಿಟ್ಟಿದ್ದೀನಿ. ಈ ಧ್ಯಾನ ಮೊದಲು ದೈವ ಮಾರ್ಗದಲ್ಲಿ ಬಂದಾಗಲೇ ನಾನು ಕೆಲವೆಲ್ಲ ಇವು ಮಾಡಬಾರ್ದು ಅಂತ ನಮಗೆ ಗೊತ್ತಿತ್ತು. ಇನ್ನು ಈ ಧ್ಯಾನ ಮಾರ್ಗಕ್ಕೆ ಬಂದಮೇಲೆ ನಾವು ಯಾರು, ನಾವು ಏನನ್ನ ಮಾಡಬೇಕು, ನಾವು ದೇಹವಲ್ಲ ಆತ್ಮಸ್ವರೂಪಿ, ನಮ್ಮ ಆಹಾರ ಕೆಲವು ಮಾಂಸಾಹಾರ ನಾವು ಸೇವನೆ ಮಾಡಬಾರ್ದು. ಹೀಗೆ ಕೆಲವನ್ನು ತುಂಬ ಈ ನಮ್ಮ ಮಾತಾರ್ ಫೌಂಡೇಶನ್ಗೆ ಬಂದಮೇಲೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ತುಂಬಾ ಬದಲಾಗಿದ್ವಿ. ಹಾಗಾಗಿ ಇದನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಈ ಮಾತಾರ್ ಫೌಂಡೇಶನ್ ನಮ್ಮ ಗುರುಗಳಿಗೂ ವಂದಿಸುತ್ತಾ ನನ್ನ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.